ಸ್ನೇಹಿತರೆ, ಇವತ್ತು ಇರಾನ್ನಲ್ಲಿ ನಡೀತಿರೋದು ಕೇವಲ ಒಂದು ಪ್ರತಿಭಟನೆ ಅಲ್ಲ, ಅದು ಅಕ್ಷರಶಃ ಒಂದು ಜ್ವಾಲಾಮುಖಿ. ಇರಾನ್ನ ಎಲ್ಲ 31 ಪ್ರಾಂತ್ಯಗಳು, 100ಕ್ಕೂ ಹೆಚ್ಚು ಸಿಟಿಗಳ ಜನ ಇವತ್ತು ಬೀದಿಗಿಳಿದಿದ್ದಾರೆ. ಹೊರ ಜಗತ್ತಿಗೆ ಸತ್ಯ ತಿಳಿಯಬಾರದು ಅಂತ ಅಲ್ಲಿನ ಸರ್ಕಾರ ಇಂಟರ್ನೆಟ್ ಕಟ್ ಮಾಡಿದೆ, ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ. ಆದರೆ ವಿಷಯ ಇಡೀ ಜಗತ್ತಿಗೆ ಲೀಕ್ ಆಗಿದೆ. ಅಲ್ಲಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಇವತ್ತು ನಡುಗುತ್ತಿದ್ದಾನೆ. ತನ್ನ ಪ್ರಾಣ ಉಳಿಸಿಕೊಳ್ಳೋಕೆ ಭದ್ರತೆ ಹೆಚ್ಚಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಪರಿಸ್ಥಿತಿ ಕೈಮೀರಿದ್ರೆ ರಷ್ಯಾಕ್ಕೆ ಓಡಿ ಹೋಗೋ ಪ್ಲಾನ್ ಮಾಡಿದ್ದಾನೆ ಅನ್ನೋ ವದಂತಿಗಳು ಇಡೀ ವರ್ಲ್ಡ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಿವೆ. ಅಲ್ಲಿನ ಜನರಿಗೆ ಈಗ ಕಳ್ಕೊಳ್ಳೋಕೆ ಏನೂ ಉಳಿದಿಲ್ಲ. ಅದಕ್ಕೆ ಅವರು ಸಾವಿಗೂ ಹೆದರದೇನೆ ಸರ್ವಾಧಿಕಾರಕ್ಕೆ ಧಿಕ್ಕಾರ ಹಾಕುತ್ತಿದ್ದಾರೆ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಂಬೋಕೆ ಕಷ್ಟ ಆಗುತ್ತೆ. ಆದರೆ ಶಾ ಮೊಹಮ್ಮದ್ ರೆಜಾ ಪೆಹ್ಲವಿ ಕಾಲದಲ್ಲಿ ಇರಾನ್ ಒಂದು ಗ್ಲೋಬಲ್ ಪವರ್ ಹೌಸ್ ಆಗಿತ್ತು. ವೇಗವಾಗಿ ಮಾಡರ್ನೈಸ್ ಆಗ್ತಿದ್ದ ಸೆಕ್ಯುಲರ್ ರಾಷ್ಟ್ರವಾಗಿತ್ತು. ಧರ್ಮವನ್ನ ರಾಜಕೀಯದಿಂದ ಸಪರೇಟ್ ಇಟ್ಟು ಎಕಾನಮಿ ಬಿಲ್ಡ್ ಮಾಡೋದು ಒಂದೇ ಶಾ ಅವರ ಮಿಷನ್ ಆಗಿತ್ತು. ಮೂಲ ಸೌಕರ್ಯ, ಎಜುಕೇಷನ್, ಹೆಲ್ತ್ ಕೇರ್ ಎಲ್ಲದರಲ್ಲೂ ಇರಾನ್ ಮುಂಚೂಣಿಯಲ್ಲಿತ್ತು. ಸಾವಿರಾರು ವಿದ್ಯಾರ್ಥಿಗಳು ಫಾರಿನ್ನಲ್ಲಿ ಓದಿ ಬಂದು ದೇಶ ಕಟ್ಟುತ್ತಿದ್ರು. ಅವತ್ತು ಹೆಣ್ಣು ಮಕ್ಕಳಿಗೆ ಕಂಪ್ಲೀಟ್ ಫ್ರೀಡಮ್ ಇತ್ತು. ಹಿಜಾಬ್ ಧರಿಸೋದು ಅವರ ಪರ್ಸನಲ್ ಚಾಯ್ಸ್ ಆಗಿತ್ತು. ಸಿನಿಮಾ, ಆರ್ಟ್ಸ್, ಫ್ಯಾಷನ್ನಲ್ಲಿ ಇರಾನ್ ಇಡೀ ಏಷ್ಯಾಕ್ಕೆ ಮಾದರಿಯಾಗಿತ್ತು. ಆದರೆ ಆ ಮಾಡರ್ನೈಸೇಷನ್ ನೋಡಿ ಕೆಲವರಿಗೆ ಹೊಟ್ಟೆ ಉರಿದಿತ್ತು. ಮಾಡರ್ನೈಸೇಷನ್ ಇಂದ ಸಮಾಜದ ಮೇಲೆ ಹಿಡಿತ ತಪ್ಪಿ ಹೋಗ್ತಿದೆ ಅಂತ ಭಯಪಟ್ಟಿದ್ದು ಅಲ್ಲಿನ ಮೌಲ್ವಿಗಳು. ಈ ಗ್ಯಾಪ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡವನೇ ಖಮೇನಿ. ಫ್ರಾನ್ಸ್ನಲ್ಲಿ ಕೂತು ರೇಡಿಯೋ ಮೂಲಕ ಸಂದೇಶ ಹರಡಿ ಶಾ ಅವರು ಅಮೆರಿಕಾದ ಏಜೆಂಟ್ ಅಂತ ಬ್ರೈನ್ ವಾಶ್ ಮಾಡಿದ. ಬಡತನ ಮತ್ತು ಧರ್ಮವನ್ನ ಎಮೋಷನ್ ಆಗಿ ಯೂಸ್ ಮಾಡಿಕೊಂಡಿದ್ರಿಂದ ಬೃಹತ್ ಪ್ರತಿಭಟನೆಗಳು ರಾಜನ ವಿರುದ್ಧ ಶುರುವಾದವು. ಅನಿವಾರ್ಯವಾಗಿ ಶಾ ದೇಶ ಬಿಟ್ಟು ಹೋದರು. ಆಮೇಲೆ ಶುರುವಾಗಿದ್ದೇ ಅಸಲಿ ಆಟ. ಖಮೇನಿ ಬಂದು ವೆಲಾಯತೆ ಫಕೀಹ್ ಅನ್ನೋ ಸಿಸ್ಟಮ್ ತಂದ. ಅಂದ್ರೆ ಒಬ್ಬ ಸುಪ್ರೀಂ ಲೀಡರ್ನ ಕೈ ಕೆಳಗೆ ಇಡೀ ದೇಶದ ಕಂಟ್ರೋಲ್. ಜಾತ್ಯತೀತ ಕಾನೂನುಗಳನ್ನೆಲ್ಲ ಹರಿದು ಕಸದ ಬುಟ್ಟಿಗೆ ಹಾಕಿ ಶರಿಯಾ ಕಾನೂನು ಹೇರಿದ್ರು. 1983ರಲ್ಲಿ ಮಹಿಳೆಯರಿಗೆ ಹಿಜಾಬ್ ಕಡ್ಡಾಯವಾಯಿತು. ಇದನ್ನ ಚೆಕ್ ಮಾಡೋಕೆ ಗಶ್ತ್ ಎ ಎರ್ಷಾದ್ ಅನ್ನೋ ಮೊರಾಲಿಟಿ ಪೊಲೀಸ್ ಕ್ರಿಯೇಟ್ ಮಾಡಿದ್ರು. ಯಾರು ಅವರನ್ನ ಅಪೋಸ್ ಮಾಡಿದ್ರೋ ಅವರನ್ನ ಮುಲಾಜಿಲ್ಲದೆ ಕೊಲ್ಲಿಸಿದ್ರು. 1988ರಲ್ಲಿ ಒಂದೇ ಒಂದು ಫತ್ವಾದಿಂದ ಸಾವಿರಾರು ರಾಜಕೀಯ ಕೈದಿಗಳನ್ನ ಸಾಮೂಹಿಕವಾಗಿ ನೇಣಿಗೆ ಹಾಕಿದ್ರು. ದಿಸ್ ವಾಸ್ ಅ ಪ್ಯೂರ್ ಬ್ಲಡ್ ಬಾತ್. ಖಮೇನಿ ನಂತರ ಅಲಿ ಖಮೇನಿ ಬಂದಾಗ ಪರಿಸ್ಥಿತಿ ಇನ್ನೂ ವರ್ಸ್ಟ್ ಆಯಿತು. ಇವತ್ತು ಇರಾನ್ನ ಎಕಾನಮಿ ಕೊಲ್ಯಾಪ್ಸ್ ಆಗೋದಕ್ಕೆ ಮೇನ್ ರೀಸನ್ IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್. ಇದು ಕೇವಲ ಮಿಲಿಟರಿ ಅಲ್ಲ, ಇದೊಂದು ದೊಡ್ಡ ಬಿಸ್ನೆಸ್ ಎಂಪೈರ್. ಇಡೀ ದೇಶದ ಖಾಸಗಿ ಉದ್ಯಮವನ್ನ ಇದು ಹತ್ತಿಕ್ತಾ ಇದೆ. ಸರ್ಕಾರ ತನ್ನ ಜನರಿಗೆ ಹಾಲು ಬ್ರೆಡ್ ಕೊಡೋ ಬದಲು ಸಿರಿಯಾ, ಲೆಬನಾನ್ ಅಂತ ಯುದ್ಧಗಳಿಗೆ ಹಣ ಸುರಿತಾ ಇದೆ. ಅಂತಾರಾಷ್ಟ್ರೀಯ ಸ್ಯಾಂಕ್ಷನ್ಗಳಿಂದ ರಿಯಾಲ್ನ ಮೌಲ್ಯ ನೆಲಕ್ಕೆ ಬಿದ್ದಿದೆ. ಇದರ ಡೈರೆಕ್ಟ್ ಎಫೆಕ್ಟ್ ಏನಪ್ಪಾ ಅಂದ್ರೆ ನಿರುದ್ಯೋಗ ಮತ್ತು ಭಯಾನಕ ಹಣದುಬ್ಬರ. ಓದಿದ ಯುವಕರಿಗೆ ಕೆಲಸವಿಲ್ಲ, ತಿನ್ನೋಕೆ ರೊಟ್ಟಿಗೂ ಪರದಾಡುವ ಸ್ಥಿತಿ. ಇತ್ತೀಚೆಗೆ ಸಬ್ಸಿಡಿ ಕಟ್ ಮಾಡಿ ಇಂಧನದ ಬೆಲೆ ಏರಿಸಿದಾಗ ಅಲ್ಲಿನ ಜನರಿಗೆ ಅರ್ಥವಾದದ್ದು ಈ ಸರ್ಕಾರಕ್ಕೆ ಜನರ ಪ್ರಾಣಕ್ಕಿಂತ ತಮ್ಮ ಸರ್ವಾಧಿಕಾರದ ಉಳಿಸಿಕೊಳ್ಳುವುದೇ ಮುಖ್ಯ ಅಂತ. ಸೊ ಸ್ನೇಹಿತರೆ, ಇವತ್ತು ಇರಾನ್ ಬೀದಿಗಳಲ್ಲಿ ನಿಂತು ಖಮೇನಿಗೆ ಸಾವು ಬರಲಿ ಅಂತ ಕಿರಿಸ್ತಾ ಇರೋದು ಕೇವಲ ಕೋಪದಿಂದಲ್ಲ, ಅದು ಹತಾಶೆಯಿಂದ. ದಶಕಗಳಿಂದ ನಡೆದ ಭ್ರಷ್ಟಾಚಾರ, ದಬ್ಬಾಳಿಕೆಯ ವಿರುದ್ಧ ಅವರ ಸಹನೆ ಇವತ್ತು ಸ್ಫೋಟಗೊಂಡಿದೆ. ಇರಾನ್ನ ಕತೆ ನಮಗೆ ಕೊಡೋ ಲೆಸನ್ಸ್ ಕ್ಲಿಯರ್ ಆಗಿದೆ. ಧರ್ಮವನ್ನ ಅಧಿಕಾರದ ಗದ್ದುಗೆ ಮೇಲೆ ಕೂರಿಸಿದಾಗ ಅಲ್ಲಿ ಸಾಮಾನ್ಯ ಜನರ ಬದುಕು ಸ್ಮಶಾನವಾಗುತ್ತೆ. ಇವತ್ತು ಇರಾನಿನ ನಾಗರಿಕ ಸಮಾಜ ಇಡೀ ಜಗತ್ತಿಗೆ ಒಂದು ವಿಷಯವನ್ನ ತೋರಿಸುತ್ತಿದೆ. ಎಷ್ಟೇ ದೊಡ್ಡ ಸರ್ವಾಧಿಕಾರಿಯಾಗಿದ್ರೂ ಜನರ ಆಕ್ರೋಶದ ಮುಂದೆ ಅವನು ಪಲಾಯನ ಮಾಡಲೇಬೇಕು. ಇರಾನ್ ಆದಷ್ಟು ಬೇಗ ಈ ಸರ್ವಾಧಿಕಾರದ ಕಪಿಮುಷ್ಟಿಯಿಂದ ರಿಲೀಸ್ ಆಗಲಿ ಅಂತ ಆಶಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ನಮ್ಮ ಕೆಲಸವನ್ನು ಮತ್ತಷ್ಟು ಜೋಶ್ನಿಂದ ಮಾಡೋಕೆ ಸ್ಫೂರ್ತಿಯಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.